ನಾಳೆ ಇರೋ ನಾಗರ ಪಂಚಮಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥದ್ದು ಅಕ್ಕಿಯಲ್ಲಿ ಮಾಡೋ ತಂಬಿಟ್ಟು, ಹಾಗೆಯೇ ಕಪ್ಪೆಳ್ಳಲ್ಲಿ ಮಾಡೋ ತಂಬಿಟ್ಟು. ಇದನ್ನು ತುಂಬ ಜನಕ್ಕೆ ಮಾಡೋದೇನಾದರೂ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ನೋಡಿ ಹೆಲ್ಪ್ ಆಗುತ್ತೆ. ನೀವು ಹಬ್ಬದ ಹಿಂದಿನ ದಿನವೇ ಅಕ್ಕಿನ ತೊಳೆದ್ಬಿಟ್ಟು ಅದನ್ನು ಒಂದು ಬಟ್ಟೆಗೆ ಹಾರಾಕಿದರೆ ಅದರಲ್ಲಿರೋ ನೀರೆಲ್ಲ ಡ್ರೈ ಆಗಿರುತ್ತೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳಿ. ಆ ರುಬ್ಕೊಂಡಿರೋದನ್ನು ಒಂದು ಸಲ ಜರಡಿ ಮಾಡ್ಕೊಬಿಡಿ. ಹಾಗೆಯೇ ಬೆಲ್ಲನೂ ಅಷ್ಟೇ, ನಿಮಗೆ ಸ್ವೀಟಿಗೆ ತಕ್ಕಂಗೆ ಹಾಕ್ಕೊಂಡು ಅದನ್ನು ಸಪ್ರೇಟಾಗಿ ರುಬ್ಬಿಟ್ಟಿಟ್ಕೊಳ್ಳಿ. ಅದೆರಡನ್ನೂ ಒಟ್ಟಿಗೆ ಒಂದು ಸಲ ರುಬ್ಕೊಳ್ಳಿ. ಸೊ ದಟ್ ಅದು ಕನ್ಸಿಸ್ಟೆನ್ಸಿ ಕೈಯಲ್ಲಿ ನಾವು ಏನು ಪ್ರೆಸ್ ಮಾಡಿದರೆ ಅದು ಉಂಡೆ ಉಂಡೆ ಥರ ಆಗಬೇಕು. ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಬಿಟ್ಟು ಉಂಡೆ ಮಾಡೋಕ್ಕೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೆ ಮಾಡಿಕೊಂಡು ನಿಮಗೆ 3, 5, 7, 9 ಈ ಥರ ಎಷ್ಟು ಉಂಡೆಗಳು ಬೇಕು ಅಷ್ಟು ಉಂಡೆಗಳನ್ನ ಮಾಡಿ ಎತ್ತಿಟ್ಕೋಬೋದು. ಹಾಗೆಯೇ ಕಪ್ಪೆಳ್ಳನ್ನು ಅಷ್ಟೇ, ನೀವು ಹಿಂದಿನ ದಿನವೇ ತೊಳೆದ್ಬಿಟ್ಟು ಅದನ್ನು ಒಂದು ಬಟ್ಟೆಗೆ ಹಾರಾಕಿ ಎತ್ತಿಟ್ಟಿದ್ರೆ ಅದು ಕೂಡ ನೀರು ಡ್ರೈ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಹಬ್ಬದ ದಿನವೂ ಮಾಡ್ಕೋಬೋದು, ಬಟ್ ಸ್ವಲ್ಪ ಹಸಿ ಹಸಿ ಇರುತ್ತೆ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಉರಿಯೋಕ್ಕೆ ಇಲ್ಲಾಂದರೆ ಬೆಲ್ಲದಲ್ಲಿ ಪಾಕ ಮಾಡೋಕ್ಕೆಲ್ಲ ಹೋಗಬೇಡಿ. ಆ ಥರ ಯಾವುದೂ ಮಾಡಬಾರ್ದು, ಹಸಿಯಾಗೇ ಇಡಬೇಕು. ಸೊ ಪುಟ್ಟಳ್ಳೂ ಅಷ್ಟೇ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಬಿಟ್ಟು ತುಪ್ಪ ಹಾಕ್ಕೊಂಡು ಈ ರೀತಿ ಉಂಡೆ ಮಾಡಿದರೆ ನೀಟಾಗಿ ಬರುತ್ತೆ. ಇದಕ್ಕೆ ನಾವು ಯಾವುದೇ ಎಕ್ಸ್ಟ್ರಾ ನೀರನ್ನ ಹಾಕಬೇಕು ಅಂತ ಏನಿಲ್ಲ. ಇದೆರಡರ ಜೊತೆಗೆ ಕಡಲೆಕಾಳನ್ನು ಹಿಂದಿನ ದಿನವೇ ನೀವು ನೈಟು ನೆನೆಸಿ ಹಾಗೇನೆ ಎತ್ತಿಡಬೇಕು. ಇದಕ್ಕೆ ಕಡಲೆಕಾಳಿಗೆ ಯಾವುದೂ ಒಗ್ಗರಣೆ ಹಾಕಬೇಕಾಗಿಲ್ಲ. ಹಾಗೆಯೇ ಜೋಳ ಏನಾದರೂ ಸಿಕ್ಕಿದರೆ ಅದನ್ನು ಕೂಡ ಪ್ರಸಾದ ಆಗಿ ಇಡ್ಬೋದು.